ಪಶ್ಚಿಮ ಏಷ್ಯಾ ರಾಷ್ಟ್ರಗಳಲ್ಲಿ ಎದುರಾಗಿರ್ತಕ್ಕಂಥ ಯುದ್ಧದ ಭೀತಿಯಿಂದಾಗಿ ಒಂದು ಕಡೆ ಒಂದು ಅಡುಗೆ ಅನಿಲದ ಮೇಲೆ ಕೂಡ ಸಾಕಷ್ಟು ದುಷ್ಪರಿಣಾಮಗಳು ಬೀರಿರ್ತಕ್ಕಂಥದ್ದು. ಅದರಂತೆ ಒಂದು ಕಡೆ ಈಗ ಕುಕ್ಕುಟೋದ್ಯಮದ ಮೇಲೂ ಕೂಡ ಗಣನೀಯವಾದಂಥ ದುಷ್ಪರಿಣಾಮ ಬೀರಿರ್ತಕ್ಕಂಥದ್ದು. ಒಂದು ಕಡೆ ರೈತರು ಉತ್ಪಾದನೆ ಮಾಡಿರ್ತಕ್ಕಂಥ ಏನೀಗ ಮೊಟ್ಟೆಗಳ ಮೇಲೆ ಈಗ ಸದ್ಯಕ್ಕೆ ಸಾಕಷ್ಟು ಗಣನೀಯವಾದಂಥ ಇಳಿಕೆ ಕಂಡು ಬಂದು ಈಗ ರೈತರು ಮತ್ತು ಮಾರಾಟಗಾರರಿಗೆ ಈಗ ಒಂದು ರೀತಿ ದೊಡ್ಡ ಹೊಡೆತ ಬಿದ್ದಿರ್ತಕ್ಕಂಥದ್ದು. ಈ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮೊಟ್ಟಿಗೆ ಈಗ ಸದ್ಯಕ್ಕೆ ಈಗ ನ್ಯಾಷನಲ್ ಎಗ್ ಕೋಆರ್ಡಿನೇಟ್ ಸಮಿತಿಯ ಹೆಡ್ ಏನು ನಮ್ಮ ಭಾಗದ ಸೌತ್ ಹೆಡ್ ಏನು ಸತೀಶ್ ಬಾಬು ಅವರಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಸರ್, ಈಗ ಸದ್ಯಕ್ಕೆ ಒಂದು ಕಡೆ ಅನಿಲದ ಸಾಕಷ್ಟು ದುಷ್ಪರಿಣಾಮ ಬೀರಿದೆ, ಈಗ ಕುಕ್ಕುಟೋದ್ಯಮದ ಮೇಲೂ ಕೂಡ ಈಗ ಸಾಕಷ್ಟು ದುಷ್ಪರಿಣಾಮ ಬೀರ್ತಾ ಇದೆ ಅಂತ ಕೇಳ್ಪಟ್ಟಿದ್ದೀವಿ. ಯಾವ ರೀತಿ ಆಗ್ತಾ ಇದೆ ಸರ್ ಅದು? ಈ ಯುದ್ಧ ಸ್ಟಾರ್ಟ್ ಆದಾಗಲಿಂದ ನಾವು ಅಷ್ಟು ಫಾಸ್ಟಾಗಿ ನಮಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಯುದ್ಧ ಸ್ಟಾರ್ಟ್ ಆಗಿದ ತಕ್ಷಣ ಸುಮಾರು 80ರಿಂದ 1 ಕೋಟಿ ಮೊಟ್ಟೆ ನಮ್ಮ ಭಾರತದಿಂದ ಏನು ರಫ್ತಾಗ್ತಾ ಇತ್ತು ಅದು 95% ನಾಮಕ್ಕಲ್ಲು ಅಂದರೆ ತಮಿಳ್ನಾಡಿಂದ ಹೋಗ್ತಾ ಇತ್ತು. ಇನ್ನೊಂದು 5% ಮಾತ್ರ ದೇಶದ ವಿವಿಧ ಭಾಗ ಅಂದರೆ ನಾರ್ತ್ ಇಂಡಿಯಾದಿಂದ ಹೋಗ್ತಾ ಇತ್ತು. ಸೊ ಈ ಒಂದು ಟೋಟಲಿ ಇಮ್ಮಿಡಿಯೇಟ್ಲಿ ತತ್ಕ್ಷಣ ಸ್ಟಾಪ್ ಆಗಿದೆ. ಅದು ಅಂದಾಜು 80ರಿಂದ 1 ಕೋಟಿ ಮೊಟ್ಟೆ ಆಗ್ತದೆ, ಅದು ಪೂರ್ತಿ ಸ್ಟಾಪ್ ಆಗಿದೆ. ಆದ್ದರಿಂದ ಈ ಒಂದು ನಮ್ಮ ರೇಟು ಏನು ಮೊಟ್ಟೆ ಧಾರಣೆ ಏನಿದೆ ಅದ್ರ ಮೇಲೆ ₹1 ಟೋಟಲಿ ಕಡಿಮೆ ಆಗಿದೆ. ಈಗ ನಮ್ಮ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ನಮ್ಮ ಭಾರತದಿಂದ ಸುಮಾರು ಒಂದು ತಿಂಗಳಿಗೆ ಅಥವಾ ಪ್ರತಿದಿನ ಎಷ್ಟು ಮೊಟ್ಟೆಗಳು ಸೇಲ್ ಆಗ್ತಾ ಇತ್ತು ಸರ್? 80 ಲಕ್ಷದಿಂದ 1 ಕೋಟಿ ಮೊಟ್ಟೆ ಅಂದರೆ ಸುಮಾರು 20ರಿಂದ 25 ಕಂಟೈನರು. ಒಂದು ಕಂಟೈನರ್ಲಿ 4,72,320 ಮೊಟ್ಟೆ ಇರ್ತದೆ. ಪ್ರತಿದಿನ ಹೋಗ್ತಾ ಇತ್ತು. ಅಂದರೆ ಒಂದೊಂದು ದಿವಸ 5-10 ಕಂಟೈನರ್ ಕಡಿಮೆ ಆಗೋದು, 1-2-3 ಕಂಟೈನರ್ ಕಡಿಮೆ ಆಗೋದು, ಬಟ್ ಎವ್ರಿ ಡೇ ಹೋಗೋದು. ಅದು ಟೋಟಲಿ ಸ್ಟಾಪ್ ಆಗಿರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ 2.5 ಕೋಟಿ ಮೊಟ್ಟೆ ಉತ್ಪತ್ತಿ ಆಗ್ತದೆ. ತಮಿಳ್ನಾಡಲ್ಲಿ 7 ಕೋಟಿ ಮೊಟ್ಟೆ ಉತ್ಪತ್ತಿ, ಆಲ್ ಇಂಡಿಯಾಲಿ 30 ಕೋಟಿ ಮೇಲೆ ಉತ್ಪತ್ತಿ ಆಗ್ತದೆ. ಸೊ 1 ಕೋಟಿ ತುಂಬ ಆಲ್ ಆಫ್ ಎ ಸಡನ್ ನಿಂತ್ಕೊಂಡಾಗ ಅದು ಇಂಪ್ಯಾಕ್ಟ್ ಬಂದೇ ಬರುತ್ತೆ. ಅದು ಎಲ್ಲೂ ಮಾರಲಿಕ್ಕಾಗಲ್ಲ, ರೇಟ್ ಕಡಿಮೆ ಮಾಡಿನೇ ಮಾರಬೇಕು. ಸೊ ತಿನ್ನೋರು ಬಡವ್ರಿಗೆ ಇನ್ನೂ 1 ತಿನ್ನೋರು 2 ತಿಂತಾರೆ, ಆ ಥರ ಮಾಡಿ ಇಲ್ಲೇ ಲೋಕಲಲ್ಲೇ ಕನ್ಸ್ಯೂಮ್ ಮಾಡಬೇಕು. ಅಲ್ಲಿಂದ ದುಬೈಯಿಂದ ಹೋಗ್ತಾ ಇದ್ದಾಗ ಮಸ್ಕತ್, ಕತಾರ್, ಬಹ್ರೇನ್, ದುಬೈ, ಕುವೈಟ್, ಅಲ್ಲಿಂದ ಮತ್ತೆ ದುಬೈಗೆ ಹೋಗ್ಬಿಟ್ಟು ಅಲ್ಲಿಂದ ರೀಎಕ್ಸ್ಪೋರ್ಟ್ ಆಗಿ ಸೌತ್ ಆಫ್ರಿಕಾಗೆ ಹೋಗ್ತಿತ್ತು. ಮತ್ತು ಇದು ಇಲ್ಲಿ ಹೋಗ್ತಾ ಇರೋ ಕಂಟೈನರ್ಗಳು ಕೂಡ ಇನ್ನೂ ಅದು ಪೋರ್ಟ್ ತಲುಪಿಲ್ಲ. ಅದು ಕೂಡ 100 ಕಂಟೈನರು ಯುದ್ಧಕ್ಕೆ ಮುಂಚೆ ಹೋಗಿರೋ ಕಂಟೈನರ್ ವಾಪಸ್ ಬರುತ್ತೆ ಅಂತ ಒಂದು ಮಾಹಿತಿ. ಅದೇನಾದರೂ ಬಂದುಬಿಟ್ರೆ 4ರಿಂದ 4.5 ಕೋಟಿ ಮೊಟ್ಟೆ ಅದು ಕೂಡ ನಮ್ಮ ಭಾರತಕ್ಕೆ ಬರುತ್ತೆ. ಅದು ಸೇಲ್ ಆಗಬೇಕು ಅಂದರೆ ಸ್ವಲ್ಪ ಕಷ್ಟ ಆಗ್ತದೆ, ಯಾಕೆಂದರೆ ಅದ್ರ ಮೇಲೆ ಸೀಲ್ ಮಾಡಿರ್ತಾರೆ. ಅದು ನವಾಶಿವ ಪೋರ್ಟ್ ಮುಂಬೈಗೆ ಬರುತ್ತೆ ಅಂತ ಒಂದು ಮಾಹಿತಿ. ಅದು ಬಂದರೆ ಇವಾಗ ಏನಾಗಿದೆ, ಗಾಯದ ಮೇಲೆ ಬರೆ ಹೇಳ್ದಂಗೆ ಆಗ್ತದೆ. ಆಲ್ರೆಡಿ ನಮ್ಮ ಕುಕ್ಕುಟೋದ್ಯಮ ಸಂಕಷ್ಟಕ್ಕೆ ಒಳಗಾಗಿದೆ, ತತ್ತರಿಸಿದ್ದಾರೆ. ಇನ್ನೂ ಅದ್ರ ಮೇಲೆ ಜಾಸ್ತಿ ಆಗ್ತದೆ. ಆಮೇಲೆ ಇತ್ತೀಚೆಗೆ ಸುಮಾರು ₹7.5 ಅಷ್ಟು ಮೊಟ್ಟೆಗೆ ಏರಿಕೆ ಕಂಡು ಬಂದಿತ್ತು. ಈ ದಿಢೀರ್ನೆ ಈ ಯುದ್ಧನೇ ಕಾರಣನ ಈ ಕುಸಿತಕ್ಕೆ ಅಂತ? ಯುದ್ಧ ಈ ಒಂದು ರೇಟ್ ಡ್ರಾಪ್ ಆಗೋದಕ್ಕೆ ಯುದ್ಧ ತುಂಬ ಮುಖ್ಯವಾದ ಕಾರಣ. ಯಾಕೆ ಅಂತಂದರೆ 1 ಕೋಟಿ ಮೊಟ್ಟೆ ಸ್ಮಾಲ್ ಕ್ವಾಂಟಿಟಿ ಅಲ್ಲ. ಎರಡನೇದು ರಂಜಾನ್ ನಡೀತದೆ, ಫಾಸ್ಟಿಂಗಲ್ಲಿ ಸ್ವಲ್ಪ ಮೊಟ್ಟೆ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಮತ್ತು ಇವ್ರದ್ದು ಕ್ರಿಶ್ಚಿಯನ್ಸ್ ಅವ್ರದ್ದು ಲೆಂಟ್ ಪೀರಿಯಡ್ ನಡೀತಾ ಇದೆ, ಅಲ್ಲೂ ಕೂಡ ಅವರು ಫಾಸ್ಟಿಂಗ್ ಇರ್ತಾರೆ. 3ನೇ ಸಮ್ಮರ್ ಇದೆ. 4ನೇದು ಮಧ್ಯಾಹ್ನದ ಬಿಸಿ ಊಟಕ್ಕೆ ತಮಿಳ್ನಾಡಲ್ಲಿ ಅದು ಹೋಗ್ತಾ ಇರೋದು ದಿನವೊಂದಕ್ಕೆ, ವಾರಕ್ಕೊಂದಕ್ಕೆ 1 ಮಗುವಿಗೆ 5 ಮೊಟ್ಟೆ ಕೊಡ್ತಾರೆ. ಅದು ಕೂಡ ಕ್ರಮೇಣ ಮಾರ್ಚ್ ಏಪ್ರಿಲ್ ಕಡಿಮೆ ಆಗಿಬಿಡುತ್ತೆ, ರಜಾ ಇರ್ತದೆ. ಸೊ ಸಮ್ಮರಲ್ಲಿ ಯೂಶ್ವಲಿ ಕಡಿಮೆ ಆಗ್ತದೆ. ಮತ್ತು ಪ್ರೊಡಕ್ಷನ್ ಕೂಡ ಈ ಸತಿ ಸ್ವಲ್ಪ ಎಕ್ಸ್ಪ್ಯಾನ್ಷನ್ ಗ್ರೋತ್ ಇತ್ತು. ಅದರಿಂದ ಇದೆಲ್ಲ ಸೇರಿ ಬಟ್ ಯುದ್ಧನೇ ಮುಖ್ಯ ಕಾರಣ. ಎರಡನೇದು ಫೀಡ್ ಮೆಟೀರಿಯಲ್ ಇರ್ಬೋದು, ಸೋಯಾ, ಮಸ್ಟರ್ಡ್ ಕೇಕು ಮತ್ತು ಸೂರ್ಯಕಾಂತಿ ಹಿಂಡಿ, ಇವೆಲ್ಲ ಕೂಡ ಎಡಿಬಲ್ ಆಯಿಲು ಇಂಪೋರ್ಟ್ ಆಗಲ್ಲ ಹಾಗೆ ಹೀಗೆ ಅಂತ ಒಂದು ರೂಮರ್ ಬಂದು ಅದು ಕೂಡ ಒಂದು 10% ಜಾಸ್ತಿ ಆಗಿಬಿಟ್ಟಿದೆ. ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಪರಿಹಾರ ಏನು ಸರ್? ಈಗ ಮುಂದಿನ ದಿನಗಳಲ್ಲಿ ಇದು ಪರಿಹಾರ ಅಂತಂದರೆ ನಾವು ಎಕ್ಸ್ಪೋರ್ಟು ಮಾಡೋದು ಒಳ್ಳೆಯದು, ಬಟ್ ಆಲ್ ಆಫ್ ಎ ಸಡನ್ ಈ ಯುದ್ಧ ಬಂದಾಗ ಅದಕ್ಕೆ ಪರಿಹಾರ ಕಂಡ್ಕೋಬೇಕು. ಆ ಮೊಟ್ಟೆಗಳನ್ನ ಇಟ್ಕೊಳ್ಳಿಕ್ಕೆ ಏನಾದರೂ ಇವಾಗ ಆಲ್ರೆಡಿ ಕೋಲ್ಡ್ ಸ್ಟೋರೇಜು ನಡೀತಾ ಇದೆ. ಯುದ್ಧ ಎಲ್ಲ ನಮ್ಮ ಇಂಡಿಯಾಲಿ ಸುಮಾರು ಜನ ಕೋಲ್ಡ್ ಸ್ಟೋರೇಜ್ ಹಾಕಿದ್ದಾರೆ. ಆ ಕೋಲ್ಡ್ ಸ್ಟೋರೇಜ್ ಒಂದೇ ದಾರಿ, ಬೇರೆ ಏನು ನಮಗೆ. ಯಾಕೆಂದರೆ ಉತ್ಪತ್ತಿ ಆಲ್ ಆಫ್ ಎ ಸಡನ್ ನೀವು ಕಳಿಸೋದು ನಿಲ್ಲಿಸಿದಾಗ ಅದೆಲ್ಲೂ ಇಟ್ಕೊಳ್ಳೋಕ್ಕಾಗಲ್ಲ. ಇದು ಪೆರಿಷಬಲ್ ಗೂಡ್ಸು, ಅದನ್ನು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟು ನಂತರ ಮಾರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದೊಂದೇ ದಾರಿ ಇರ್ತದೆ.
ಮತ್ತು ಮಧ್ಯಾಹ್ನದ ಬಿಸಿ ಊಟಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಇರ್ಬೋದು, ಒರಿಸ್ಸಾ ಬೇರೆ ಕಡೆಯಲ್ಲಿ ಅಂಗನವಾಡಿಗಿರ್ಬೋದು, ಅದು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ನಾವು ಅದನ್ನು ಚಾಲನೆ ಮಾಡಿದರೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಮಾಡಿದರೆ ನಮ್ಮ ಒಂದು ಕುಕ್ಕಟೋದ್ಯಮಕ್ಕೆ ತುಂಬ ಸಹಾಯ ಆಗ್ತದೆ. ಇದಿಷ್ಟು ಇಲ್ಲಿನ ಏನು ಮೊಟ್ಟೆ ಮಾರಾಟಗಾರರ ಸರಬರಾಜುದಾರರ ಮಾತಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದರೂ ಯುದ್ಧ ಮುಂದುವರೆದಿದ್ದೇ ಆದಲ್ಲಿ ಕುಕ್ಕಟೋದ್ಯಮ ಸಂಪೂರ್ಣವಾಗಿ ಏನು ನೆಲಕಚ್ಚುವಂಥ ಸಾಧ್ಯತೆ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಆತಂಕವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ರಾಜೇಶ್, ರಾಜೇಂದ್ರಮ್ಮ ಟಿವಿ, ಮೈಸೂರು.